ಈ ಕಡೆ ಯಾಕೆ ಬಂದೆ ಬಾವಾ? ನಾವು ಹೋಗ್ಬೇಕಾಗಿರೋದು ಆ ಕಡೆ ಅಲ್ವಾ? ಹೌದು. ಮತ್ತೆ ಈ ಕಡೆ ಯಾಕೆ? ಹೇಳ್ತೀನಿರು. ಬಾವಾ, ಇಷ್ಟೊತ್ತಲ್ಲಿ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ ಬಾವಾ? ರಾಮ ಪಿತೃವಾಕ್ಯ ಪರಿಪಾಲಕ, ನನ್ನ ಶ್ರೀಕರ್ರು ಮಾತೃವಾಕ್ಯ ಪರಿಪಾಲಕ. ಅವನಿ ಶ್ರೀಕರ್ನ ಕುಟುಂಬದಿಂದ ನಾನು ಬಹಿಷ್ಕರಿಸ್ತಾ ಇದ್ದೀನಿ. ಅಪ್ಪ ಅಮ್ಮನ ಪ್ರೀತಿಗೆ ಪ್ರತಿರೂಪವಾಗಿ ಈ ಮನೇಲೆ ಹುಟ್ಟೆ. ಅಪ್ಪ ಅಮ್ಮನ ಅನುರಾಗದ ಮಧ್ಯೆ ಈ ಮನೇಲೆ ಬೆಳೆದು ದೊಡ್ಡವನಾದೆ. ನಮಗೆ ಮದುವೆ ಆಗೋದಕ್ಕೂ ಮೊದಲು ಅಕ್ಕ ಅಣ್ಣ ನನ್ನ ತುಂಬ ಅಭಿಮಾನದಿಂದ ನೋಡಿಕೊಂಡ್ರು. ಅವ್ರಿಗೆ ಮದುವೆ ಆದಮೇಲಂತೂ ಇನ್ನಷ್ಟು ಬದಲಾವಣೆ ಆಯಿತು. ನಮ್ಮ ಮದುವೆ ಆದಮೇಲೆ ಮತ್ತಷ್ಟು ಬದಲಾವಣೆಗಳು ಬಂತು. ನಿಹಾರಿಕಾ 8 ಸಮಸ್ಯೆಗಳು ಬಂತು. ಕೃಷ್ಣಣ್ಣ ಬಂದ ಮೇಲೆ ಆ ಸಮಸ್ಯೆಗಳು ಇನ್ನಷ್ಟು ಬೆಳೆದು ದೊಡ್ಡದಾಗಿ ಕೊನೆಗೆ ನಾವು ಹೊರಗಡೆ ಬರಬೇಕಾಗಿ ಬಂತು. ಮನಸ್ಸಿಗೆ ತುಂಬ ನೋವಾಗ್ತಿದೆ ಅವನಿ. ಅಮ್ಮ ನನ್ನ ಮೇಲಂತೂ ತುಂಬ ಪ್ರೀತಿ ಇಟ್ಟಿದ್ಲು. ಎಲ್ಲರ ಮುಂದೆ ನನ್ನ ಬಗ್ಗೆ ತುಂಬ ದೊಡ್ಡದಾಗಿ ಹೇಳ್ಕೋತಿದ್ಲು. ಆ ಪ್ರೀತಿನ ನಾನು ಕಳ್ಕೊಂಡೆ. ಆ ದೊಡ್ಡತನಕ್ಕೆ ದೂರ ಆಗೋದೆ. ಹುಟ್ಟಿದ ಮನೆಗೆ, ಹೆತ್ತವರಿಗೆ, ಒಡ ಹುಟ್ಟಿದವರಿಗೆ ದೂರ ಆಗ್ಬೇಕಾಗಿ ಬಂತು. ನಾವು ದೂರ ಆಗ್ಲಿಲ್ಲ ಬಾವಾ. ಆ ನಿಹಾರಿಕಾ ದೂರ ಮಾಡ್ಬಿಟ್ಲು. ನಮ್ಮನ್ನ ಹೊರಗಡೆ ಕಳಿಸಿದ್ರೂ ಅತ್ತೆ ನಮ್ಮ ಹತ್ರ ಬಂದಿದ್ರು. ಅದು ಅಲ್ಲದೆ ಅತ್ತೆಗೆ ಫೋನ್ ಕೊಡೋದಕ್ಕೆ ಅಂತ ಬಂದಾಗ ಎಲ್ಲರ ಮುಂದೆ ಏನ್ ಹೇಳಿದ್ರು ಗೊತ್ತಾ? ನಿನ್ನ ಜಾತಕದ ವಿಷಯದಲ್ಲಿ ಜಗಳ ಆಗಿರೋದಕ್ಕೆ ಮನೆಯಿಂದ ಹೊರಗಡೆ ಕಳಿಸಿದ್ದೀನಿ ಹೊರತು ಹಾಗಂತ ನನ್ನ ಮಗ ಸೊಸೆನ ನಾನು ದೂರ ಮಾಡ್ಕೊಳಕ್ಕಾಗಲ್ಲ. ಅತ್ತೆ ಮಾವ ಇಬ್ರಿಗೂ ನಮ್ಮನ್ನ ದೂರ ಮಾಡ್ಕೋಬೇಕು ಅನ್ನೋ ಯೋಚನೆ ಇಲ್ಲ ಬಾವ. ಅತ್ತೆ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿ ಆದಷ್ಟು ಬೇಗ ಬರುತ್ತೆ. ಆ ರೀತಿನಲ್ಲಿ ಆ ಅಮ್ಮನೋರೇ ನಮ್ಮನ್ನ ಕರುಣಿಸ್ತಾಳೆ. ಅಮ್ಮಂಗೆ ಮಾತು ಹಠ ಜಾಸ್ತಿ. ನಾವು ವಾಪಸ್ಸು ನಮ್ಮ ಮನೆಗೆ ಹೋಗೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೋ ಏನೋ. ನೀವಿಬ್ರು ಹೋಗಿ. ಬಾವಾ, ನಾವು ಕಳ್ಕೊಂತಾ ಇರೋದೆಲ್ಲಾನು ನಾವು ಸದ್ಯದಲ್ಲೇ ವಾಪಸ್ ಪಡ್ಕೊಂತೀವಿ. ನೀನೇನು ಬೇಜಾರು ಮಾಡ್ಕೋಬೇಡ. ಬಾ ಬಾವಾ, ಬಾ. ಅವನಿ, ಬಾ ಕೂತ್ಕೋ. ಬಾವಾ ಬಾವಾ ಬಾವಾ, ಒಂದ್ಸಲ ಹೊರಗಡೆ ಬಾ. ಅಯ್ಯೋ, ಬೇಗ ಇಳಿ ಬಾವಾ. ಬಾವಾ, ಏನಾಯ್ತು? ಬಾವಾ,
ಬಾಬಾ. ಒಳಗಡೆ ಹೋಗ್ತಿದ್ರು ಬಾಬಾ. ನಾನು ಈಗಷ್ಟೇ ನೋಡ್ದೆ. ಕಪ್ಪು ಬಟ್ಟೆ ಹಾಕೊಂಡು ಮಂಕಿ ಕ್ಯಾಪ್ ಹಾಕೊಂಡಿದ್ದಾರೆ. ಅವನಿ, ನೀನ್ ಸರಿಯಾಗಿ ನೋಡೋದ್ಯಾ? ಅಯ್ಯೋ, ನೋಡ್ದೆ ಬಾಬಾ. ನೀನೇನು ಊಹಿಸ್ಕೋತಿಲ್ಲ ತಾನೆ? ಅಯ್ಯೋ ಇಲ್ಲ ಬಾಬಾ, ಹೋಗ್ ನೋಡೋಣಂತೆ ಬಾ. ಬಾ. ಬಾಗಿಲು ತೆಗ್ದಿದೆ ನೋಡು ಬಾಬಾ. ಅಂದ್ರೆ ಅವ್ರು ಹೇಗೋ ಓಪನ್ ಮಾಡ್ಕೊಂಡು ಒಳಗೆ ಹೋಗಿದ್ದಾರೆ. ನಡಿ. ಏನಾಯ್ತು? ಒಳಗಡೆ ಕಾಲಿಟ್ರೆ ಏನೋ ಶಾಕ್ ಹೊಡೆಯೋ ಥರ ಆಗ್ತಿದೆ. ಹೆಂಗ್ ಶಾಕ್ ಹೊಡೆಯಿತೋ? ನೀನ್ ಜರುಗು. ಹಾಂ. ನೀನ್ ಹೇಳಿದ್ ನಿಜ ಕಣೋ, ಇಲ್ಲಿ ಏನೇನೋ ಆಗ್ತಿದೆ. ಈ ಅಮ್ಮನವರಿಗೆ ತುಂಬ ಮಹಿಮೆ ಇದೆ ಅಂತ ಅನ್ಸುತ್ತೆ. ಕಾಲು ಮುಂದೆ ಇಟ್ಟರೆ ಸತ್ತೋಗ್ತೀವೇನೋ ಅನ್ಸುತ್ತೆ. ಇನ್ನೊಂದ್ಸರಿ ಟ್ರೈ ಮಾಡ್ತೀನಿ ಇರು. ಲೇ, ಈ ಶಾಕ್ ಬೀಳ್ತಿರೋದನ್ನ ನೋಡ್ತಾ ಇದ್ರೆ ಹೈ ವೋಲ್ಟೇಜ್ ಟ್ರಾನ್ಸ್ಫಾರ್ಮರ್ನಿಂದ ಶಾಕ್ ಹೊಡೆಯೋ ಥರ ಸತ್ತೋಗ್ತೀವೇನೋ ಅನ್ಸುತ್ತೆ. ಈಗ ಏನ್ ಮಾಡೋದು? ವಿಗ್ರಹನ ತಗೊಂಡು ಹೋಗದೆ ಹೋದ್ರೆ ಆ ಡೇವಿಡ್ ಸರ್ ನಮ್ಮನ್ನು ಸಾಯಿಸ್ಬಿಡ್ತಾನೆ. ಏಯ್, ನಾವು ಬಂದಿರೋದು ಮನೆಯವರಿಗೆ ಗೊತ್ತಾಗೋಗಿದೆ ಅನ್ಸುತ್ತೆ. ಯಾರಿಗಾನ ಕಣ್ಣಿಗೆ ಬಿದ್ದರೆ ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ಸೈಲೆಂಟಾಗಿ ಹೋಗಿ ಯಾವುದೋ ರೂಮಲ್ಲಿ ಬಚ್ಚಿಟ್ಕೊಳ್ಳೋಣ ಬಾ. ನಮ್ಮ ಮನೇಲಿ ಕಳ್ತನ ಮಾಡಬೇಕು ಅನ್ನೋ ಆಲೋಚನೆ ಯಾರಿಗಾದ್ರೂ ಬಂದಿದೆ ಅಂದ್ರೆ ಮೊದಲು
ಅಮ್ಮನವ್ರ ವಿಗ್ರಹನ ಕಳ್ತನ ಮಾಡೋದಕ್ಕೆ ಬಂದಿರ್ತಾರೆ. ದೇವ್ರ ಮನೆಗೆ ಹೋಗಿ ನೋಡೋಣ ಬಾಬಾವ. ಹೋಗಿ ತುಂಬ ಹೊತ್ತಾಯಿತು, ಇನ್ನೂ ಬಂದಿಲ್ವಲ್ಲ? ಇವರೇನಾದರೂ ಮನೆಯವ್ರ ಹತ್ರ ಸಿಕ್ಕಾಕೊಂಡಿಲ್ಲ ತಾನೆ? ಲವ್ ಅಲ್ಲಿ ಬಚ್ಚಿಟ್ಕೊಳ್ಳೋಣ ಬಾ. ಬಾಬಾವ ಅವ್ರ ಕಣ್ಣಿಗೆ ಬೀಳಬಾರ್ದು ಅಂತೇಳಿ ಇವ್ರ ರೂಮಿಗೆ ಬಂದು ಬಚ್ಚಿಟ್ಕೊಂಡಿದ್ದೀವಿ. ಇವ್ರೇನೋ ಎದ್ಬಿಟ್ರೆ? ಏಯ್ ಸ್ವಲ್ಪ ಸೈಲೆಂಟ್ ಆಗಿರೋ. ಈ ಸಮಯದಲ್ಲಿ ದೇವ್ರ ಮನೆ ಬಾಗ್ಲು ಮುಚ್ಚಿರುತ್ತೆ ಅಲ್ವಾ? ಇದು ತೆಗ್ದಿದೆ ಅಂದ್ರೆ ಖಂಡಿತವಾಗ್ಲೂ ಕಳ್ಳರು ಬಂದಿದ್ದಾರೆ ಅಂತಾನೆ ಅರ್ಥ. ಅಮ್ಮನವ್ರನ್ನ ಕಳ್ತನ ಮಾಡೋದಕ್ಕೆ ಬಂದಿರ್ತಾರೆ. ಒಳಗಡೆ ಕಾಲಿಡೋದಕ್ಕಾಗದೆ ಎಲ್ಲೋ ಬಚ್ಚಿಟ್ಕೊಂಡಿರ್ತಾರೆ. ಅವನಿ, ಈ ಟೈಮಲ್ಲಿ ಬಂದಿದ್ದೀರಲ್ಲ? ನಿಹಾರಿಕಾ, ಏನ್ ನಡೀತು ಅಂದ್ರೆ ನಾವು ಒಳಗಡೆಯಿಂದ ಚಿಲ್ಕ ಹಾಕಿದ್ರೆ ನೀವು ಹೊರಗಡೆಯಿಂದ ಹೇಗ್ ಬಂದ್ರಿ? ಮೇನ್ ಡೋರ್ ಹೇಗ್ ತೆಗೆದ್ರಿ? ಅದನ್ನ ನಾವ್ ತೆಗ್ದಿದ್ದಲ್ಲ. ಇಲ್ಲಿ ದೇವ್ರ ಮನೆ ಮುಂದೆ ಯಾಕೆ ನಿಂತಿದ್ದೀರಾ? ಈ ಸಮಯದಲ್ಲಿ ದೇವ್ರ ಮನೆ ಬಾಗ್ಲನ್ನ ಯಾಕೆ ತೆಗ್ದಿದ್ದೀರಾ? ಯಾರ್ ತೆಗೆದ್ರು ಅಂದ್ರೆ ಅಷ್ಟಕ್ಕೂ ನೀವು ಏನ್ ಮಾಡೋದಕ್ಕೆ ಬಂದಿದ್ದೀರಾ? ನಿನ್ ಪಾಡಿಗೆ ನೀನ್ ಮಾತಾಡ್ತಾನೆ ಇರ್ತೀಯಾ? ನಾವು ಹೇಳೋದು ಕೇಳಲ್ವಾ? ನನ್ನ ಹತ್ರ ಆದ್ರೆ ಏನೋ ಒಂದು ಹೇಳ್ತೀರಾ. ನೀವು ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀರೋ ಹೇಳ್ಬೇಕಾದವ್ರ ಹತ್ರನೇ ಹೇಳಿ. ಅತ್ತೆ, ಮಾವ, ಅತ್ತೆ ಅವರೇ, ಲಾವಣ್ಯಕ್ಕ, ಕೃಷ್ಣ, ಪೃಥ್ವಿರಾಜ್ ಅವರೇ, ಎಲ್ಲರೂ ಹೊರಗಡೆ ಬನ್ನಿ, ಬೇಗ ಬನ್ನಿ. ಕೃಷ್ಣ, ಮಾವ, ಲಾವಣ್ಯಕ್ಕ, ವಸಂತಾತ್ಗೆ, ಎಲ್ಲರೂ ಒಂದ್ಸಲ ಹೊರಗಡೆ ಬನ್ನಿ. ಅತ್ತೆ ಮಾವ ಬೇಗ ಬನ್ನಿ. ನಿಹಾರಿಕಾ ಇಷ್ಟೊತ್ತಲ್ಲಿ ಕೂಗ್ತಿದ್ದಾಳಲ್ಲ, ನೋಡೋಣ ಬಾ. ನಡೀರಿ. ಏನದು ಈ ಟೈಮಲ್ಲಿ? ನೋಡೋಣ ಬಾ. ಈ ಟೈಮಲ್ಲಿ ನನ್ನ ಪಕ್ಕ ಇರಬೇಕಾಗಿರೋ ಡಾರ್ಲಿಂಗ್ ಹೊರಗೆ ಹೋಗಿ ಹಾಗೆ ಕಿರ್ಚ್ಕೋತಾ ಇದ್ದಾಳೆ. ಅತ್ತೆ ಮಾವ ಸ್ವಲ್ಪ ಬೇಗ ಬನ್ನಿ. ಹೇಳೋದ್ ಸ್ವಲ್ಪ ಕೇಳಿಸ್ಕೊಂತ್ಯಾ? ನಿಹಾರಿಕಾ, ನಾವ್ ಹೇಳದ್ ನಡಿ. ಇವ್ರೇನೋ ಎದ್ಬಿಟ್ರೆ? ನನಗೂ ಅರ್ಥ ಆಗ್ತಿಲ್ಲ ಕಣೋ.
ನೀವಿಬ್ರು ಮನೆ ಒಳಗೆ ಹೇಗೆ ಬಂದ್ರು? ನೀವು 3 ಜನನೂ ದೇವ್ರ ಮನೆ ಹತ್ರ ಯಾಕಿದ್ರಿ? ದೇವ್ರ ಮನೆ ಬಾಗ್ಲು ಯಾಕೆ ತೆಗ್ದಿದ್ದೀರಾ? ಮಧ್ಯರಾತ್ರಿ ಸಮಯದಲ್ಲಿ ನಿಮಗೆ ಈ ಮನೆ ಒಳಗೆ ಎಂಟ್ರಿ ಯಾರು ಕೊಟ್ಟರು? ಮನೆಗೆ ಯಾರೋ ಕಳ್ಳರು ಬಂದ ಹಾಗೆ ನೀನೇ ಕಿರ್ಚ್ಕೊಂಡೆ. ಈ ಸಮಯದಲ್ಲಿ ನೀವು ಮೂವರನ್ನ ಹೀಗ್ ನೋಡ್ತಿದ್ರೆ ತುಂಬಾ ಆಶ್ಚರ್ಯ ಆಗ್ತಿದೆ ನಿಹಾರಿಕಾ. ಅಷ್ಟಕ್ಕೂ ಏನ್ ನಡೀತು ಅಂತ ಹೇಳು. ಕೇಳ್ತಿದಾರಲ್ವಾ? ಎಲ್ಲರ ಪ್ರಶ್ನೆಗೂ ಬೇಗ ಉತ್ತರ ಕೊಡಿ. ಬಹಿಷ್ಕಾರಕ್ಕೆ ಗುರಿಯಾಗಿರೋ ನೀವು ಹೊತ್ತಿಲ್ಲದ ಹೊತ್ತಲ್ಲಿ ನನ್ನ ಮನೆಗೆ ಯಾಕೆ ಬಂದಿದ್ದೀರಾ? ಅಮ್ಮನವರ ಸಮ್ಮುಖದಲ್ಲಿ ಯಾಕಿದ್ರಿ? ಅಮ್ಮ, ಅಷ್ಟಕ್ಕೆ ಏನ್ ನಡೀತು ಅಂದ್ರೆ, ಮೊದಲು ನಾನು ಹೇಳ್ತೀನಿ, ನೀವಿರಿ. ಅತ್ತೆ, ನಾನು ನೀರು ಕುಡಿಯೋಣ ಅಂತ ಬಂದಾಗ ಇವರಿಬ್ರು ದೇವ್ರ ಮನೆ ಬಾಗ್ಲನ್ನ ತೆಗ್ದಿದ್ರು. ಅಂದ್ರೆ ಅದ್ರ ಅರ್ಥ ಏನು? ವಿಗ್ರಹನ್ ಕಳ್ತನ ಮಾಡಕ್ ಬಂದಿದ್ದಾರೆ ಅಲ್ವಾ? ಮುಚ್ಚು ಬಾಯ್. ಬ್ರದರು, ನೀನು ಕಿರ್ಚಿದ ತಕ್ಷಣ ಅದೆಲ್ಲ ಸುಳ್ಳಾಗೋದಿಲ್ಲ. ನೀನು ಖಂಡಿತವಾಗ್ಲೂ ಅದೇ ಕೆಲಸಕ್ಕೆ ಬಂದಿರೋದು. ಅಂತ ಬುದ್ಧಿ ನಿನಗಿರತ್ತೆ, ನಮಗಲ್ಲ. ಏಯ್, ಅಣ್ಣನ ಬಗ್ಗೆ ಇನ್ನೊಂದ್ಸಲ ಅಂತ ಮಾತಾಡಿದ್ರೆ ಚೆನ್ನಾಗಿರಲ್ಲ ನೋಡು ಶ್ರೀಕರ್. ಮತ್ತೆ ನಮಗ ಹಾಗೆ ಮಾತಾಡಿದ್ರೆ ನಾವು ಸುಮ್ಮನಿರ್ಬೇಕಾ ಮಾವ? ಸರಿ, ನೀವ್ ಯಾಕೆ ಇಲ್ಲಿಗೆ ಬಂದ್ರು ಹೇಳಿ. ನಿಮ್ ಮನೆಗೆ ಕಳ್ಳರು ಬಂದಿದ್ದಾರೆ. ಲೇ, ಎಲ್ಲರೂ ಹಾಲಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ನಾವು ತಪ್ಪಿಸ್ಕೊಳ್ಳೋದಕ್ಕೆ ಇದೇ ಸರಿಯಾದ ಸಮಯ. ಆದ್ರೆ ಬಾಲ್ಕನಿ ಎಲ್ಲಿದೆಯೋ ಗೊತ್ತಿಲ್ಲ, ಅದು ಎಷ್ಟು ಹೈಟ್ ಇದೆ ಅನ್ನೋದು ಗೊತ್ತಿಲ್ಲ. ಅವಸರ ಪಟ್ಟು ಜಂಪ್ ಮಾಡಿದ್ವಿ ಅಂದ್ರೆ ಕೈ ಕಲ್ ಮುರ್ಕೋಬೇಕಾಗುತ್ತೆ. ಸ್ವಲ್ಪ ಹೊತ್ತು ನೋಡ್ಕೊಂಡು ಆಮೇಲೆ ಡಿಸೈಡ್ ಮಾಡೋಣ. ಅಷ್ಟಕ್ಕೂ ಏನ್ ನಡೀತು? ಅದಕ್ಕೆ ಬಂದ್ವಿ. ಇಲ್ಲ ಅಂದ್ರೆ ಈ ಸಮಯದಲ್ಲಿ ಬರ್ಬೇಕಾಗಿರೋ ಅವಶ್ಯಕತೆ ನಮ್ಗಿಲ್ಲ. ನಾವು ಕಳ್ಳರನ್ನ ಹಿಡಿಯೋದಕ್ಕೆ ಬಂದಿದ್ದು, ಕಳ್ತನ ಮಾಡೋದಕ್ಕಲ್ಲ. ಹಾಗಂತ ನೀವು ಕತೆ ಹೇಳಿದ್ರೆ ನಾವೆಲ್ಲರೂ ನಂಬೇಕಾ? ಚಿಕ್ಕ ಮಕ್ಳಿಗೆ ಚಾಕ್ಲೇಟ್ ಕೊಟ್ಟು ಹೇಳಿದ್ರು ಕೂಡ ನೀವು ಹೇಳಿದ ಕತೆನ ನಿಜ ಅಂತ ಯಾರೂ ನಂಬಲ್ಲ. 5 ನಿಮಿಷದಲ್ಲೇ ಹೇಳಿದ್ರು. ತುಂಬಾ ಒಳ್ಳೆ ಕತೆನೇ ಹೇಳಿದ್ಯಾ ಶ್ರೀಕರ್. ಅದಕ್ಕೆ ನಾವು ಹೇಳಿದ್ದು ನಿಜ, ದಯವಿಟ್ಟು ನಂಬಿ. ನಂಬೋ ಥರ ನಿಜವಾಗ್ಲೂ ಇಲ್ಲ ಮಾವ. ನೀವ್ ಹೇಳಿದ್ದು ನಿಜ ಆಗಿದ್ರೆ ಕಳ್ಳರು ಬಂದಿರೋ ಗುರುತು ಇರಬೇಕು ಅಲ್ವಾ? ಸುಳ್ಳು ಹೇಳ್ತಾ ಇದ್ಯಾ ಅವನಿ? ಕಳ್ಳರು ಬಂದಿದ್ನ ಅವನಿ ನೋಡಿದ್ಲಮ್ಮ, ಯಾಕೆ ನಂಬ್ತಿಲ್ಲ? ಆ ನಂಬಿಕೆಗೆ ಒಂದು ಆಧಾರ ಬೇಕಲ್ವಾ? ಮನೆ ಎಲ್ಲ ಹುಡುಕಿದ್ರೆ ಗೊತ್ತಾಗತ್ತೆ ತಾನೆ. ಸರಿ, ಅವನಿ ಮಾತನ್ನ ನಾನು ಸ್ವಲ್ಪ ನಂಬ್ತೀನಿ. ಎಲ್ರೂ ಹೋಗಿ ನಿಮ್ಮ ರೂಮನ್ನೆಲ್ಲ ಹುಡುಕಿ. ಯಾರಾದರೂ ಸಿಕ್ಕಿದ್ರೆ ಸರಿ, ಇಲ್ಲ ಅಂದರೆ ಆವಾಗ ಮಾತಾಡ್ತೀನಿ. ಹೊರಡಿ. ಹೋಗಿ ಹೋಗಿ. ನಿಹಾರಿಕಾ, ನೀನು ನಮ್ಮ ರೂಮಿಗೆ ಹೋಗಿ ನೋಡ್ಕೊಂಬ. ಅಮ್ಮ, ನೀವು ನಿಮ್ಮ ರೂಮಿಗೆ ಹೋಗಿ ನೋಡ್ಕೊಂಬನ್ನಿ. ನಾನು ಬ್ರದರ್ ಜೊತೆಗೆ ಕಾವಲು ಕಾಯ್ತಾ ಇರ್ತೀನಿ. ಏನು ನೋಡ್ತಾ ಇದ್ದೀರಾ? ಹೋಗಿ ಹೋಗಿ ಎಲ್ಲ ರೂಮ್ನ ಸರಿಯಾಗಿ ಹುಡ್ಕೊಳ್ಳಿ. ನಂಗೆ ಯಾಕೋ ಕಳ್ಳರು ಇಲ್ಲ ಇದ್ದಾರೆ ಅಂತ ಅನ್ನಿಸ್ತಿದೆ. ನಿಜವಾದ ಕಳ್ಳರು ಯಾರು ಅಂತ ಇವಾಗ ಗೊತ್ತಾಗ್ಬಿಡುತ್ತೆ ಬ್ರದರು. ಯಾರೂ ಇಲ್ಲ ಅಲ್ವಾ? ಯಾರೂ ಇಲ್ಲ. ನಡಿ. ಎಲ್ಲ ಕಡೆ ಹುಡುಕ್ದೆ, ಯಾರೂ ಇಲ್ಲ ವೇದ. ಸರಿ, ನಡೀರಿ. ನಡಿ. ನಮ್ಮ ರೂಮಲ್ಲಿ ಯಾರೂ ಇಲ್ಲ, ಹೋಗೋಣ ನಡೀರಿ. ಅಮ್ಮ ಸಿಕ್ಕಿದ್ರಾ?
ಯಾರಾದ್ರೂ ಕಾಣಿಸಿದ್ರ ಅಮ್ಮ? ಇಲ್ಲ. ಇರೋದು ಇಲ್ಲ.